ಕಿಶೋರ ಭಾರತದ 13ನೇ ಅಧ್ಯಾಯ ಎಲ್ಲರೂ ಕೊನೆಗೆ ಸೇರಿದ್ದು ಅಲ್ಲಿಗೆ. ಅದರ 3ನೇ ಉಪ ಅಧ್ಯಾಯ ಮಹಾಯಾತ್ರೆ. ಕೆಲ ಕಾಲದ ನಂತರ ಧೃತರಾಷ್ಟ್ರ ಗಾಂಧಾರಿಯರು ನಗರವಾಸವನ್ನು ತ್ಯಜಿಸಿ ವಾನಪ್ರಸ್ಥಾಶ್ರಮಕ್ಕಾಗಿ ಅರಣ್ಯಕ್ಕೆ ಹೊರಡಲು ಯೋಚಿಸಿದರು. ಕುಂತಿ, ವಿದುರ ಮತ್ತು ಸಂಜಯರು ಅವರೊಡನೆ ಹೊರಟರು. ಪಾಂಡವರು ಎಷ್ಟೇ ಬೇಡವೆಂದರೂ ಪ್ರಾರ್ಥಿಸಿಕೊಂಡರೂ ಅವರುಗಳು ಕಾಡಿಗೆ ಹೋಗುವ ತಮ್ಮ ನಿಶ್ಚಯವನ್ನು ಬದಲಿಸಲಿಲ್ಲ. ಪಾಂಡವರು ಬಹಳ ದುಃಖದಿಂದ ಅವರನ್ನು ಬೀಳ್ಕೊಟ್ಟರು. ಧೃತರಾಷ್ಟ್ರಾದಿಗಳು ಅರಣ್ಯದಲ್ಲಿ ತಪಸ್ವಿ ಜೀವನ ನಡೆಸಿದರು. ವಿದುರನಂತೂ ಆಹಾರ ನಿದ್ರೆಗಳನ್ನು ತ್ಯಜಿಸಿ ಯೋಗ ಮುದ್ರೆಯಲ್ಲಿ ಕುಳಿತು ಬಿಟ್ಟಿದ್ದ. ಒಮ್ಮೆ ತನ್ನ ಹಿರಿಯರ ಯೋಗಕ್ಷೇಮವನ್ನು ವಿಚಾರಿಸುವ ಸಲುವಾಗಿ ಯುಧಿಷ್ಠಿರನು ಅರಣ್ಯಕ್ಕೆ ಬಂದ. ಧೃತರಾಷ್ಟ್ರಾದಿಗಳಿಗೆ ನಮಸ್ಕರಿಸಿದ. ಯೋಗಾಸನದಲ್ಲಿ ಕುಳಿತಿದ್ದ ವಿದುರನಿಗೆ ದೂರದಿಂದಲೇ ಕೈಮುಗಿದ. ಆಗ ವಿದುರನು ಕಣ್ಣು ಬಿಟ್ಟು ಯುಧಿಷ್ಠಿರನ ದೃಷ್ಟಿಸಿ ನೋಡಿದ. ಅವನ ಕಣ್ಣುಗಳಿಂದ ತೇಜಸ್ಸೊಂದು ಹೊರಟು ಯುಧಿಷ್ಠಿರನನ್ನು ಸೇರಿಕೊಂಡಿತು. ವಿದುರನ ಅಂಶ ಯುಧಿಷ್ಠಿರನಲ್ಲಿ ಲೀನವಾಯಿತು. ನಂತರ ವಿದುರ ತನ್ನ ಯೋಗ ಬಲದಿಂದ ಕೊನೆಯುಸಿರೆಳೆದ. ಚಿಕ್ಕಪ್ಪನನ್ನು ಕಳೆದುಕೊಂಡ ದುಃಖದಲ್ಲೇ ಯುಧಿಷ್ಠಿರ ರಾಜಧಾನಿಗೆ ಹಿಂತಿರುಗಿದ. ಧೃತರಾಷ್ಟ್ರಾದಿಗಳು ವಾಸ ಮಾಡುತ್ತಿದ್ದ ಅರಣ್ಯವನ್ನು ಒಮ್ಮೆ ಒಂದು ಕಾಳ್ಗಿಚ್ಚು ಆವರಿಸಿತು. ಸಂಜಯನೊಬ್ಬನನ್ನು ಬಿಟ್ಟು ಉಳಿದವರ್ಯಾರೂ ಅದರಿಂದ ತಪ್ಪಿಸಿಕೊಳ್ಳಲು ಶಕ್ತರಾಗಲಿಲ್ಲ. ಧೃತರಾಷ್ಟ್ರನು ಬಲವಂತದಿಂದ ಸಂಜಯನನ್ನು ಕಾಡಿನಿಂದಾಚೆಗೆ ಕಳುಹಿಸಿದ. ಭೀಕರವಾಗಿ ವ್ಯಾಪಿಸಿದ ಕಾಳ್ಗಿಚ್ಚಿನಲ್ಲಿ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿಯರು ಬೆಂದು ಹೋದರು. ಅವರ ಮರಣದ ದುಃಖೋನ್ಮಾದವನ್ನು ತಡೆಯಲಾರದೆ ಸಂಜಯ ತಪಸ್ಸಿಗೆಂದು ಹಿಮಾಲಯಕ್ಕೆ ಹೊರಟುಬಿಟ್ಟ. ವಿದುರನ ಮರಣದಿಂದ ಮೊದಲೇ ದುಃಖಗೊಂಡಿದ್ದ ಪಾಂಡವರಿಗೆ ತಮ್ಮ ತಾಯಿ ಮತ್ತು ದೊಡ್ಡಪ್ಪ ದೊಡ್ಡಮ್ಮಂದಿರ ದುರ್ಮರಣದ ಸುದ್ದಿ ತಿಳಿದು ಸಿಡಿಲು ಬಡದಂತಾಯಿತು. ಅವರಿಗೆ ಜೀವನದಲ್ಲಿ ಏನೂ ಬೇಡವಾಯಿತು. ಆದರೆ ಇತರರ ಆಗ್ರಹದಿಂದಾಗಿ ಕೇವಲ ಕರ್ತವ್ಯ ದೃಷ್ಟಿಯಿಂದ ರಾಜ್ಯಾಡಳಿತ ನಡೆಸಿಕೊಂಡು ಹೋಗುತ್ತಿದ್ದರು. ಮಹಾಭಾರತ ಯುದ್ಧವಾಗಿ 36 ವರ್ಷಗಳು ಉಳಿದವು. ಆ ಸಮಯದಲ್ಲಿ ದ್ವಾರಕೆಯಲ್ಲಿ ಇದ್ದಕ್ಕಿದ್ದಂತೆ ಎಲ್ಲೆಲ್ಲೂ ಅಪಶಕನಗಳು ಆರಂಭಿಸಿದವು. ಆಗ ಕೃಷ್ಣನಿಗೆ ಗಾಂಧಾರಿಯು ತನಗೆ ಕೊಟ್ಟಿದ್ದ ಶಾಪದ ನೆನಪಾಯಿತು. ಆ ಶಾಪವು ನೆರವೇರುವ ಸಮಯ ಪ್ರಾಪ್ತವಾಗಿದೆ ಎಂದು ಅವನಿಗೆ ಭಾಸವಾಯಿತು. ಏಕೆಂದರೆ ಆ ಹೊತ್ತಿಗಾಗಲೇ ಯಾದವ ಕುಲದವರು ಮಹಾ ಅಹಂಕಾರದಿಂದ ಮೈಮರೆತಿದ್ದರು. ಒಬ್ಬರನ್ನೊಬ್ಬರು ಬಡಿದಾಡುತ್ತಿದ್ದರು. ಇತರರನ್ನು ಕುಚೋದ್ಯಪಡಿಸುತ್ತಿದ್ದರು. ಧರ್ಮದ ಬಗ್ಗೆ ಶ್ರದ್ಧೆ ಇರಲಿಲ್ಲ. ಗುರು ಹಿರಿಯರೆಂದರೆ ಭಕ್ತಿ ಗೌರವಗಳಿರಲಿಲ್ಲ. ಒಮ್ಮೆ ವಿಶ್ವಾಮಿತ್ರ, ನಾರದ ಮತ್ತು ಕಣ್ವ ಮಹರ್ಷಿಗಳು ದ್ವಾರಕೆಗೆ ಬಂದರು. ಆಗ ಯಾದವ ಕುಲದ ಕೆಲವು ತರುಣರು ಅವರೊಡನೆ ಒಂದು ಕುಚೋದ್ಯ ಮಾಡಿದರು. ಕೃಷ್ಣನ ಮಗ ಸಾಂಬ ಎಂಬವನಿಗೆ ಗರ್ಭಿಣಿಯ ವೇಷವನ್ನು ಹಾಕಿ ಮಹರ್ಷಿಗಳಿಗೆ ಬಳಿಗೆ ಕರೆದುಕೊಂಡು ಹೋದರು. ಸ್ವಾಮಿ, ಇವಳಿಗೆ ಎಂಥ ಮಗು ಹುಟ್ಟುತ್ತದೆ ಎಂದು ಕೇಳುತ್ತಾ ಕುಚೋದ್ಯ ಮಾಡಿ ನಕ್ಕರು. ಆಗ ಮಹರ್ಷಿಗಳು ಕೋಪಗೊಂಡು, ಇವನಿಗೆ ಒಂದು ಒನಕೆಯು ಹುಟ್ಟುತ್ತದೆ, ಆ ಒನಕೆಯೇ ನಿಮ್ಮ ಯಾದವ ಕುಲವನ್ನು ನಾಶಪಡಿಸುತ್ತದೆ ಎಂದು ಶಾಪ ಕೊಟ್ಟರು. ಕೆಲ ಕಾಲದ ನಂತರ ಸಾಂಬನು ನಿಜವಾಗಿಯೂ ಒನಕೆ ಒಂದಕ್ಕೆ ಜನ್ಮವಿತ್ತನು. ಯಾದವರಿಗೆ ಇದರಿಂದ ಬಹಳ ಹೆದರಿಕೆಯಾಯಿತು. ಅವರು ಒನಕೆಯನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ಸಮುದ್ರದಲ್ಲೇ ಬಿಸಾಕಿದರು. ಆ ಕಬ್ಬಿಣದ ಪುಡಿಗಳಿಂದ ಸಮುದ್ರ ತೀರದಲ್ಲಿ ದೊಡ್ಡ ದೊಡ್ಡ ಜೊಂಡು ಹುಲ್ಲುಗಳು ಬೆಳೆದುಕೊಂಡವು. ಇದೆಲ್ಲವನ್ನು ಕಂಡು ಕೃಷ್ಣನಿಗೆ ತುಂಬಾ ದುಃಖವಾಯಿತು. ಇಷ್ಟು ಬೇಗ ತನ್ನ ಜನ ಎಷ್ಟೊಂದು ಅಧಾರ್ಮಿಕರಾಗಿ ಬಿಟ್ಟರಲ್ಲ ಎಂದು ಆಶ್ಚರ್ಯವಾಯಿತು. ಯಾದವ ಕುಲದ ನಾಶ ಸನ್ನಿಹಿತವಾಗುತ್ತದೆ ಎಂದು ಅನ್ನಿಸಿತು. ತನ್ನ ಅವತಾರದ ಕೊನೆಯ ದಿನಗಳು ಸಮೀಪಿಸುತ್ತಿವೆ ಎಂಬುದನ್ನು ಅವನು ಕಂಡುಕೊಂಡ. ಈ ಲೋಕದಿಂದ ಹೊರಡಲು ಸಿದ್ಧನಾದ. ಒಮ್ಮೆ ಯಾದವರೆಲ್ಲರೂ ಶಂಕರನ ದರ್ಶನ ಮಾಡಲೆಂದು ಪ್ರಭಾಸ ತೀರ್ಥಕ್ಕೆ ರಥಗಳಲ್ಲಿ ಹೊರಟರು. ಬಂಡಿಗಳಲ್ಲಿ ಆಹಾರ ಪಾನೀಯಗಳನ್ನು, ಗುಡಾರಗಳನ್ನು ತೆಗೆದುಕೊಂಡಿದ್ದರು. ಪ್ರಭಾಸ ತೀರ್ಥದಲ್ಲಿ ಗುಡಾರಗಳನ್ನು ನಿರ್ಮಿಸಿ ಆಮೋದ ಪ್ರಮೋದಗಳಲ್ಲಿ ಕಾಲ ಕಳೆಯತೊಡಗಿದರು. ಒಮ್ಮೆ ಅವರುಗಳು ಮಾತಿನ ನಡುವೆ ಹಳೆಯ ವಿಷಯವೆಲ್ಲವೂ ನೆನಪಿಸಿಕೊಂಡರು. ಮಹಾಭಾರತ ಯುದ್ಧದ ಪ್ರಸ್ತಾಪವೂ ಬಂದಿತು. ಆಗ ಸಾತ್ಯಕಿಯು ಕೃತವರ್ಮನನ್ನು ಕುರಿದು, ನೀನು ಅಶ್ವತ್ಥಾಮನೊಡನೆ ಸೇರಿಕೊಂಡು ನಡುರಾತ್ರಿಯ ಕತ್ತಲಲ್ಲಿ ಉಪಪಾಂಡವರನ್ನು ಕೊಂದಿಯಲ್ಲ, ನಿನ್ನಂಥ ಪಾಪಿ ಇನ್ನೊಬ್ಬನಿಲ್ಲ ಎಂದ. ಆ ಮಾತುಗಳನ್ನು ಕೇಳಿ ಕೃತವರ್ಮ ಕೋಪಗೊಂಡು ಸಾತ್ಯಕಿಯನ್ನು ಹೀನಾಮಾನವಾಗಿ ಬೈದ. ಮಾತಿಗೆ ಮಾತು ಬೆಳೆಯಿತು, ಕೈಗೆ ಕೈ ಮಿಲಾಯಿಸಿತು. ಆ ಜಗಳದ ನಡುವೆ ಸಾತ್ಯಕಿಯು ಕೃತವರ್ಮನ ಕೊರಳನ್ನು ತುಂಡರಿಸಿಬಿಟ್ಟ. ಆ ನಂತರ ಯಾದವರೆಲ್ಲ 2 ಬಣಗಳಾದವು. ಈ ಹಿಂದೆ ಅವರು ಒನಕೆಯನ್ನು ಪುಡಿ ಮಾಡಿ ಸಮುದ್ರದಲ್ಲಿ ಕದಡಿದಾಗ ಜೊಂಡು ಬೆಳೆದಿತ್ತಲ್ಲ, ಆ ಜೊಂಡನ್ನೇ ಕಿತ್ತುಕೊಂಡು ಬಡಿದಾಡಲಾರಂಭಿಸಿದರು. ಸಾತ್ಯಕಿಯು, ಕೃಷ್ಣನ ಮಗ ಪ್ರದ್ಯುಮ್ನನು, ಇತರ ಅನೇಕರು ಹೊಡೆದಾಟದಲ್ಲಿ ಮರಣ ಹೊಂದಿದರು. ಯಾದವ ಕುಲ ಇನ್ನು ಬದುಕಿದುದರ ಅರ್ಥವಿಲ್ಲ ಎಂಬುದನ್ನು ಶ್ರೀಕೃಷ್ಣನು ಮನಗೊಂಡ. ತಾನೂ ಜೊಂಡುಗಳನ್ನು ಕಿತ್ತುಕೊಂಡ. ಕೂಡಲೇ ಅದು ಉಕ್ಕಿನ ಒನಕೆಯಾಯಿತು. ಶ್ರೀಕೃಷ್ಣನು ಆ ಒನಕೆಯನ್ನು ಬಿರುಸಿನಿಂದ ಬೀಸುತ್ತಾ ಅಳಿದುಳಿದ ಯಾದವರನ್ನು ಬಡಿದು ಕೊಂದುಬಿಟ್ಟ. ಶ್ರೀಕೃಷ್ಣನು ಸುತ್ತಲೂ ಸತ್ತು ಬಿದ್ದಿದ್ದ ತನ್ನ ಬಾಂಧವರನ್ನು ನೋಡಿದ. ಉತ್ತಮ ವಂಶದಲ್ಲಿ ಹುಟ್ಟಿ ಮಹಾ ಪರಾಕ್ರಮಿಗಳನ್ನು ಗೆದ್ದಿದ್ದ ಆ ಯಾದವರು ಇಂದು ಅಮಾನುಷವಾಗಿ ವರ್ತಿಸಿ ತಮ್ಮ ತಮ್ಮಲ್ಲೇ ಹೊಡೆದಾಡಿ ಪ್ರಾಣ ಬಿಟ್ಟಿದ್ದಾರೆ. ಅಸ್ತವ್ಯಸ್ತವಾಗಿ ಬಿದ್ದಿದ್ದಾರೆ. ಆಹಾ, ಕಾಲದ ಮಹಿಮೆಯೇ ಎಂದು ಕೃಷ್ಣನು ವಿಷಾದದ ನಗೆ ನಕ್ಕ. ಅವನಿಗೆ ತನ್ನ ಜನನ ಕಾಲದಿಂದ ಇದುವರೆಗೂ ನಡೆದ ಘಟನಾವಳಿಗಳ ನೆನಪು ಮರುಕಳಿಸಿತು.
ತಂದೆ ವಸುದೇವ, ತಾಯಿ ದೇವಕಿ, ದುಷ್ಟ ಕಂಸನಿಂದಾಗಿ ಅವರು ಸೆರೆಮನೆ ವಾಸ, ಕಾರಾಗೃಹದಲ್ಲಿ ತನ್ನ ಜನನ, ಗೋಕುಲದಲ್ಲಿ ತಾನು ಬೆಳೆದಿದ್ದು, ಬಲತಾಯಿ ಯಶೋದೆ ತನ್ನನ್ನು ಸಾಕಿದ್ದು, ಮಥುರಾದಲ್ಲಿ ಕಂಸನನ್ನು ಕೊಂದದ್ದು, ಪಾಂಡವರ ಕಷ್ಟಗಳು, ಅವರ ಅರಣ್ಯವಾಸ, ದುರ್ಯೋಧನ ಭೀಮರ ಕದನ, ಗಾಂಧಾರಿಯ ಶಾಪ, ಈ ಎಲ್ಲ ಸ್ಮರಣೆಯಿಂದ ಅವನ ಚಿತ್ರ ವಿಚಿತ್ರವಾದ ಭಾವನೆಗಳು ಉಂಟಾದವು. ಆನಂತರ ಬಲರಾಮನನ್ನು ಕುರಿತು, ಅಣ್ಣ, ನಮ್ಮ ಅವತಾರವನ್ನು ಕೊನೆಗೊಳಿಸುವ ಕಾಲ ಸನ್ನಿಹಿತವಾಗಿದೆ ಎಂದ. ಆಗ ಬಲರಾಮನು ಯೋಗಾರೂಢನಾಗಿ ಕುಳಿತು ಶ್ವಾಸವನ್ನು ಪ್ರತಿಬಂಧಿಸಿ ಮರಣ ಹೊಂದಿದ. ತಾನು ಮಾನವ ಅವತಾರದಲ್ಲಿ ಜನಿಸಿರುವುದರಿಂದ ಇತರ ಮಾನವರಂತೆ ತಾನು ನೋವು ನರಳಿಕೆಗಳಿಂದ ಕೂಡಿದ ಸಾವನ್ನೇ ಪಡೆಯಲು ಶ್ರೀಕೃಷ್ಣ ನಿಶ್ಚಯಿಸಿದ. ಅದಕ್ಕಾಗಿ ಸೂಕ್ತ ಸಂದರ್ಭದ ನಿರೀಕ್ಷಣೆಯಲ್ಲಿದ್ದ. ಆ ಸಮಯದಲ್ಲಿ ಬೇಡನೊಬ್ಬನು ದೂರದಿಂದ ಕೃಷ್ಣನ ಆಕೃತಿಯನ್ನು ಕಂಡ. ಅವನಿಗೆ ಅದು ಯಾವುದೋ ಪ್ರಾಣಿಯಂತೆ ತೋರಿತು. ಪಕ್ಕದಲ್ಲಿದ್ದ ಜೊಂಡಿನಿಂದಲೇ ಒಂದು ಕಡ್ಡಿಯನ್ನು ತೆಗೆದುಕೊಂಡು ತನ್ನ ಬಿಲ್ಲಿಗೆ ಹೂಡಿದ. ಅದು ಕೂಡಲೇ ಕಬ್ಬಿಣವಾಯಿತು. ಬೇಡನು ಅದನ್ನು ಪ್ರಯೋಗಿಸಿದ. ಆ ಬಾಣವು ಶ್ರೀಕೃಷ್ಣನ ಪಾದಕ್ಕೆ ನೆಟ್ಟುಕೊಂಡಿತು. ಶ್ರೀಕೃಷ್ಣನು ಅಪಾರ ನೋವನ್ನು ಅನುಭವಿಸುತ್ತಾ ಪ್ರಾಣ ಬಿಟ್ಟ. ಹೀಗೆ ಮಹಾವಿಷ್ಣುವಿನ ಕೃಷ್ಣಾವತಾರ ಸಮಾಪ್ತಿಯಾಯಿತು. ಯಾದವ ವಿನಾಶದ ಸುದ್ದಿ ಹಸ್ತಿನಾವತಿಗೆ ಮುಟ್ಟಿತು. ಪಾಂಡವರಿಗೆ ತಡೆದುಕೊಳ್ಳಲೇ ಆಗದ ಆಘಾತ ಅದು. ಅವರೆಲ್ಲರೂ ಪ್ರಭಾಸ ತೀರ್ಥಕ್ಕೆ ಓಡಿ ಬಂದರು. ಶ್ರೀಕೃಷ್ಣ ಬಲರಾಮರ ಕಳೆಬರಗಳನ್ನು ಕಂಡು ಹುಚ್ಚರಂತಾದರು. ಶ್ರೀಕೃಷ್ಣನ ಸಖನಾಗಿದ್ದ ಅರ್ಜುನನಿಗಂತೂ ಇನ್ನು ತನ್ನ ಬದುಕಿಗೆ ಅರ್ಥವಿಲ್ಲ ಎನಿಸಿತು. ತುಂಬ ಕಷ್ಟದಿಂದ ತಮ್ಮ ದುಃಖಗಳನ್ನು ಅಡಗಿಸಿಕೊಂಡು ಪಾಂಡವರು ಮೃತರ ಶವ ಸಂಸ್ಕಾರಗಳನ್ನು, ಇತರ ಕರ್ಮಗಳನ್ನು ನೆರವೇರಿಸಿದರು. ನಂತರ ದ್ವಾರಕೆಗೆ ಹೋಗಿ ಅಲ್ಲಿದ್ದ ಹೆಂಗಸರು, ಮಕ್ಕಳನ್ನು, ಇತರರನ್ನು ಹಸ್ತಿನಾವತಿಗೆ ಕರೆದುಕೊಂಡು ಬಂದರು. ಇದರಿಂದ ಇಡೀ ದ್ವಾರಕೆ ಬರಿದಾಗಿಬಿಟ್ಟಿತು. ಆಗ ಸಮುದ್ರ ದ್ವಾರಕೆಯನ್ನಾವರಿಸಿ ಮುಳುಗಿಸಿಬಿಟ್ಟಿತು. ಶ್ರೀಕೃಷ್ಣನನ್ನು ಕಳೆದುಕೊಂಡ ಪಾಂಡವರಿಗೆ ಬದುಕಿನ ಹಂಬಲ ಕೊಂಚವೂ ಉಳಿಯಲಿಲ್ಲ. ಅವರಿಗೂ ತಮ್ಮ ಬಾಲಾವಸ್ಥೆಯ ಘಟನಾವಣಿಗಳು ಒಂದೊಂದಾಗಿ ನೆನಪಿಗೆ ಬಂದವು. ತಾವು ಶಿಶುಗಳಾಗಿದ್ದಾಗಲೇ ಪಾಂಡು ಮಾದ್ರಿಯರ ಮರಣ, ದ್ರೋಣರಲ್ಲಿ ತಮ್ಮ ವಿದ್ಯಾಭ್ಯಾಸ, ದುರ್ಯೋಧನನ ಮತ್ಸರ, ಅರಗಿನ ಮನೆ, ದ್ರೌಪದಿ ಸ್ವಯಂವರ, ರಾಜಸೂಯಾಗ, ಶಕುನಿ ಆಡಿದ ಮೋಸದ ದ್ಯೂತ, ದ್ರೌಪದಿಗಾದ ಅಪಮಾನ, ಅರಣ್ಯವಾಸ, ಪಾಶುಪತಾಸ್ತ್ರ ಗಳಿಸಿದ್ದು, ಅಜ್ಞಾತವಾಸ, ದುರ್ಯೋಧನು ರಾಜ್ಯವನ್ನು ಕೊಡಲು ನಿರಾಕರಿಸಿದ್ದು, ಯುದ್ಧದಲ್ಲಿ ಭೀಷ್ಮ, ದ್ರೋಣ, ಕರ್ಣರ ಸಾವು, ಅಭಿಮನ್ಯು ಘಟೋತ್ಕಚರ ಮರಣ, ದುರ್ಯೋಧನ ಭೀಮರ ಗದಾಯುದ್ಧ, ಅಶ್ವತ್ಥಾಮನಿಂದ ಉಪಪಾಂಡವರ ಕೊಲೆ, ಯುಧಿಷ್ಠಿರನ ರಾಜ್ಯಾಭಿಷೇಕ, ಪರೀಕ್ಷಿತನ ಜನನ, ಧೃತರಾಷ್ಟ್ರಾದಿಗಳ ದುರ್ಮರಣ, ಯಾದವರ ವಿನಾಶ. ಅಬ್ಬಾ, ಎಷ್ಟು ಅಲ್ಪ ಕಾಲದಲ್ಲಿ ಎಷ್ಟೊಂದು ಘಟನೆ ನಡೆದು ಹೋದವು ಎಂದು ಅಚ್ಚರಿಕೊಂಡರು. ತಮ್ಮ ಬಾಳ ಬೆಳಕಾಗಿದ್ದ ಶ್ರೀಕೃಷ್ಣನ ಇಲ್ಲವಾದ ಮೇಲೆ ಈ ಭೂಮಿಯಲ್ಲಿ ತಮ್ಮ ಬದುಕಿಗೆ ಅರ್ಥವಿಲ್ಲ ಎಂದುಕೊಂಡರು. ಪರಲೋಕದ ಯಾತ್ರೆಗೆ ಸಿದ್ಧತೆಗಳನ್ನು ನಡೆಸಿದರು. ಪಾಂಡವರು ಮಹಾಯಾತ್ರೆಗೆ ಹೊರಟಾಗ ಪುರಜನರೆಲ್ಲರೂ ಕಂಬನಿ ತುಂಬಿದವರಾಗಿ ಅವರನ್ನು ಬೀಳ್ಕೊಟ್ಟರು. ಯುಧಿಷ್ಠಿರನಿಗೆ ಹಿಂದೆ ತಾವು ದ್ಯೂತದಲ್ಲಿ ಸೋತು ಅರಣ್ಯಕ್ಕೆ ಹೊರಟಾಗಿನ ಪ್ರಸಂಗ ನೆನಪಿಗೆ ಬಂತು. ಆಗಲೂ ನಾವು ಇದೇ ರೀತಿ ನಾರುಮಡಿಯನ್ನು ಹುಟ್ಟಿದ್ದೆವು. ಹೀಗೆಯೇ ಆಗಲೂ ಪುರಜನರು ನಮ್ಮನ್ನು ದುಃಖದಿಂದಲೇ ಬೀಳ್ಕೊಟ್ಟಿದ್ದರು. ಆದರೆ ನಮ್ಮ ಆಗಿನ ಮನಸ್ಥಿತಿಗೂ ಈಗಿನದಕ್ಕೂ ಎಷ್ಟು ವ್ಯತ್ಯಾಸ! ಆಗ ನಾವು ರಾಜ್ಯವನ್ನು ಕಳೆದುಕೊಂಡು ದ್ಯೂತದ ನಿಯಮದ ಪ್ರಕಾರ ಕಾಡಿಗೆ ಹೊರಟಿದ್ದೆವು. ಆದರೆ ಈಗ ನಾವೇ ಸ್ವತಃ ರಾಜ್ಯವನ್ನು ತ್ಯಜಿಸಿ ಸ್ವಂತ ಇಚ್ಛೆಯಿಂದ ಪರಲೋಕ ಯಾತ್ರೆ ಕೈಗೊಂಡಿದ್ದೇವೆ. ಆಗ ನಾವು ಕೋಪ, ದುಃಖ, ಉದ್ವೇಗ, ಅಪಮಾನಗಳಿಂದ ಕೂಡಿದ್ದೆವು. ಆದರೆ ಈಗ ಯಾವುದೇ ಉದ್ವೇಗವಿಲ್ಲದೆ, ಸ್ವಾರ್ಥಾಭಿಲಾಷೆ ಇಲ್ಲದೆ ಶಾಂತ ಮನಸ್ಸಿನಿಂದ ಹೊರಟಿದ್ದೇವೆ. ಸರ್ವರಿಗೂ ಮಂಗಳವಾಗಲಿ ಎಂಬ ಏಕೈಕ ಭಾವನೆಯಿಂದ ಕೂಡಿದವರಾಗಿದ್ದೇವೆ. ಕಾಲ ಮತ್ತು ಪರಿಸ್ಥಿತಿಗಳ ಕಾರಣದಿಂದಾಗಿ ನಮ್ಮಲ್ಲಿ ಎಷ್ಟೊಂದು ಪರಿವರ್ತನೆ ಆಗಿದೆ ಎಂದು ಅಚ್ಚರಿಗೊಂಡ. ಪುರಜನರಿಂದ ಬೀಳ್ಕೊಂಡ ಪಾಂಡವರು ಉತ್ತರ ದಿಕ್ಕಿನ ಕಡೆಗೆ ಪಯಣ ಬೆಳೆಸಿದರು. ದಾರಿಯಲ್ಲಿ ಅವರನ್ನು ನಾಯಿ ಒಂದು ಕೂಡಿಕೊಂಡಿತು. ಅವರನ್ನೇ ಹಿಂಬಾಲಿಸಿತು. ಮೊದಲು ಅವರು ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ದ್ವಾರಕೆಯ ಬಳಿಗೆ ಬಂದರು. ಯದುಕುಲದವರು ಬೆಳಗಿದ ಶ್ರೀಕೃಷ್ಣನ ವೈಭವದಿಂದ ಕಂಗೊಳಿಸಿದ್ದ ಆ ದ್ವಾರಕೆಯನ್ನು ಮುಳುಗಿಸಿ ಅದರ ಮೇಲೆ ಸಮುದ್ರದ ಅಲೆಗಳು ಅಪ್ಪಳಿಸುತ್ತಿರುವುದನ್ನು ಕಂಡು ಅವರು ನಿಟ್ಟುಸಿರು ಬಿಟ್ಟರು. ಪರಲೋಕದಲ್ಲಿದ್ದ ಕೃಷ್ಣನನ್ನು ಕೂಡಿಕೊಳ್ಳುವ ತವಕದಿಂದ ವೇಗವಾಗಿ ಹೆಜ್ಜೆ ಹಾಕಿದರು. ಮಾರ್ಗ ಮಧ್ಯದಲ್ಲಿ ಅವರಿಗೆ ಅಗ್ನಿಯು ಪ್ರತ್ಯಕ್ಷನಾದ. ಅರ್ಜುನನನ್ನು ಕುರಿತು, ಅರ್ಜುನ, ಹಿಂದೆ ಖಾಂಡವನ ದಹನ ಕಾಲದಲ್ಲಿ ನಾನು ವರುಣನಿಂದ ಗಾಂಡೀವ ಧನುಸ್ಸನ್ನು ಪಡೆದು ನಿನಗೆ ಕೊಟ್ಟಿದ್ದನಷ್ಟೇ. ಆ ದೇವಧನುಸ್ಸನ್ನು ಮತ್ತೆ ವರುಣನಿಗೆ ಹಿಂದಿರುಗಿಸಿ ಬಿಡು ಎಂದ. ಅರ್ಜುನನು ಅಗ್ನಿಯ ಅಪೇಕ್ಷೆಯಂತೆ ಹೆಗಲಿಗೇರಿಸಿದ್ದ ಗಾಂಡೀವನ್ನು ತೆಗೆದು ಸಮುದ್ರದಲ್ಲಿ ಹಾಕಿದನು. ಸಮುದ್ರದ ಅಲೆಗಳು ಅದನ್ನು ತಮ್ಮಲ್ಲಿಯೇ ಮುಳುಗಿಸಿಕೊಂಡವು. ಗಾಂಡೀವನ್ನು ಕಳೆದುಕೊಂಡ ಅರ್ಜುನನ ಮೈ ಕಂಪಿಸಿತು. ಅವನ ಹೃದಯವನ್ನೇ ಯಾರೋ ಕಿತ್ತುಕೊಂಡಂತಾಯಿತು. ಅವನು ಚೇತನಾರಹಿತನಾಗಿ ಕುಸಿದು ಬಿದ್ದನು. ಇತರು ಅವನು ಉಪಚರಿಸಿ ಎಚ್ಚರಗೊಳಿಸಿದರು. ಅವರ ಪ್ರಯಾಣ ಮುಂದುವರಿಯಿತು. ಹಾಗೆಯೇ ನಡೆಯುತ್ತಾ ಅವರು ಹಿಮಾಲಯದ ತಪ್ಪಲನ್ನು ಮುಟ್ಟಿದರು. ಶಂಕರನ್ನು ಧ್ಯಾನಿಸುತ್ತಾ ಹಿಮಾಲಯವನ್ನು ಏರಲಾರಂಭಿಸಿದರು. ಕೆಲವು ಕ್ಷಣಗಳ ನಂತರ ಇದ್ದಕ್ಕಿದ್ದಂತಲೇ ದ್ರೌಪದಿ ಕುಸಿದು ಬಿದ್ದಳು. ಅವಳ ಪ್ರಾಣ ಪಕ್ಷಿ ಹಾರಿಹೋಯಿತು. ಯುಧಿಷ್ಠಿರನನ್ನು ಬಿಟ್ಟು ಉಳಿದ ಪಾಂಡವರು ಗಾಬರಿಗೊಂಡು ಅಲ್ಲಿಯೇ ನಿಂತರು. ಅಣ್ಣ, ದ್ರೌಪದಿ ಸತ್ತು ಹೋದಳು ಎಂದು ಕೂಗಿಕೊಂಡರು.
ಯುಧಿಷ್ಠಿರ ಹಿಂತಿರುಗಿ ಕೂಡ ನೋಡದೆ, ಹೌದು, ಅವಳು ಸಶರೀರಳಾಗಿ ಸ್ವರ್ಗವನ್ನು ಸೇರಲು ಅರ್ಹರಾಗಿರಲಿಲ್ಲ. ಏಕೆಂದರೆ ಬೇರೆಲ್ಲ ಒಳ್ಳೆಯ ಗುಣಗಳಿಂದ ತುಂಬಿದ್ದರೂ ಅವಳಲ್ಲಿ ಒಂದು ದೋಷವಿತ್ತು. ತನ್ನ 5 ಪತಿಗಳಲ್ಲಿ ಅವಳು ಅರ್ಜುನನು ಹೆಚ್ಚು ಪ್ರೀತಿಸುತ್ತಿದ್ದಳು. ಈ ತಾರತಮ್ಯ ಗುಣದಿಂದಾಗಲೇ ಅವಳು ಮರಣ ಹೊಂದಿದಳು ಎಂದನು. ದ್ರೌಪದಿಯ ಶರೀರವನ್ನು ಅಲ್ಲಿಯೇ ಬಿಟ್ಟು ಉಳಿದವರು ಯುಧಿಷ್ಠಿರನನ್ನು ಹಿಂಬಾಲಿಸಿದರು. ಸ್ವಲ್ಪ ದೂರದ ನಂತರ ಸಹದೇವ ಮಡಿದು ಬಿದ್ದ. ಆಗಲೂ ಯುಧಿಷ್ಠಿರ ವಿಚಲಿತನಾಗಲಿಲ್ಲ. ಸಹದೇವನಿಗೆ ತನ್ನ ಅಪಾರ ಜ್ಞಾನದ ಬಗ್ಗೆ ಅಹಂಕಾರವಿತ್ತು. ಈ ದೋಷದಿಂದ ಅವನು ಸಶರೀರನಾಗಿ ಸ್ವರ್ಗವನ್ನು ಸೇರಲಿಲ್ಲ ಎಂದ. ಮುಂದೆ ನಕುಲನ ಸರದಿ. ಅಣ್ಣ, ನಕುಲನು ಸತ್ತು ಹೋದ ಎಂದರು ಭೀಮಾರ್ಜುನರು. ಹೌದು, ತನ್ನ ರೂಪದ ಬಗ್ಗೆ ಅವನಿಗೆ ಗರ್ವವಿತ್ತು ಎಂದ ಯುಧಿಷ್ಠಿರ. ಹಾಗೆ ಹೋಗುತ್ತಿದ್ದಾಗ ಅರ್ಜುನನು ಸತ್ತು ಬಿದ್ದ. ಭೀಮಸೇನು ದುಃಖದಿಂದ, ಅಣ್ಣ, ಮಹಾಪರಾಕ್ರಮಿಯಾದ ಅರ್ಜುನನಲ್ಲಿ ಏನು ದೋಷವಿತ್ತು? ಅವನೇಕೆ ಮಡಿದ ಎಂದು ಕೇಳಿದ. ಅರ್ಜುನನ ಮಹಾಪರಾಕ್ರಮವೇ ಮುಳುವಾಯಿತು. ತನ್ನಂಥ ಪರಾಕ್ರಮಿಗಳು ಬೇರೆ ಯಾರೂ ಇಲ್ಲವೆಂದು ಹೇಳುತ್ತಾ ಅವನು ಇತರ ಕ್ಷತ್ರಿಯ ವೀರರಿಗೆ ಅಪಮಾನ ಮಾಡಿದ್ದ ಎಂದು ಯುಧಿಷ್ಠಿರ ಮುನ್ನಡೆದ. ಭೀಮ ಮೌನವಾಗಿ ಅವನನ್ನು ಹಿಂಬಾಲಿಸಿದ. ಸ್ವತ್ತ ದೂರದ ನಂತರ ಭೀಮನು ಕುಸಿದು ಬಿದ್ದ. ಅಣ್ಣ, ನಾನೂ ಸತ್ತು ಹೋಗುತ್ತಿದ್ದೇನೆ ಎಂದು ಕೂಗಿಕೊಂಡ. ಭೀಮಸೇನ, ನೀನು ಯಾವಾಗಲೂ ನಿನ್ನ ಪ್ರತಾಪವನ್ನೇ ಕೊಚ್ಚಿಕೊಳ್ಳುತ್ತಿದ್ದೆ. ಅಲ್ಲದೆ ತುಂಬ ಹೊಟ್ಟೆಬಾಕನಾಗಿ ಇತರರ ಪಾಲಿನ ಆಹಾರವನ್ನು ಕಬಳಿಸುತ್ತಿದ್ದೆ. ಅದೇ ನಿನ್ನಲ್ಲಿದ್ದ ದೋಷ ಎಂದು ಹೇಳಿ ಯುಧಿಷ್ಠಿರ ಮುಂದೆ ನಡೆದ. ಹೀಗೆ ತಮ್ಮಂದಿರನ್ನು ಪತ್ನಿಯನ್ನು ಕಳೆದುಕೊಂಡ ಯುಧಿಷ್ಠಿರ ಏಕಾಂಗಿಯಾಗಿ ಮುಂದುವರಿದ. ನಾಯಿ ಒಂದು ಮಾತ್ರ ಅವನನ್ನೇ ಹಿಂಬಾಲಿಸಿತು. ಮುಂದೆ ಇಂದ್ರನು ಪ್ರತ್ಯಕ್ಷನಾದ. ಯುಧಿಷ್ಠಿರ, ಧರ್ಮಾತ್ಮನಾದ ನೀನು ಸ್ವರ್ಗವನ್ನು ಸೇರು ಅರ್ಹನಾಗಿರುವೆ. ಬಾ, ರಥವನ್ನೇರು, ಅಮರಾವತಿಗೆ ಹೋಗೋಣ ಎಂದನು. ಯುಧಿಷ್ಠಿರ, ಪ್ರಭು, ನನ್ನ ಸಂಗಡವೇ ಬಂದಿರುವ ನಾಯಿಯನ್ನು ರಥದಲ್ಲಿ ಕೊಳ್ಳಿರಿಸಿಕೊಂಡರೆ ಮಾತ್ರ ನಾನು ಬರುತ್ತೇನೆ ಎಂದ. ಆಗ ಇಂದ್ರ, ಯುಧಿಷ್ಠಿರ, ನಿನ್ನ ಮಾತುಗಳಿಂದ ನನಗೆ ಆಶ್ಚರ್ಯವಾಗುತ್ತಿದೆ. ನಿನ್ನ ತಮ್ಮಂದಿರನ್ನು ಮಡದಿಯನ್ನು ಯಾವುದೇ ಮೋಹವಿಲ್ಲದೆ ಬಿಟ್ಟು ಬಂದ ನೀನು ಈ ನಾಯಿಯ ಮೇಲೇಕೆಷ್ಟು ಮಮಕಾರವನ್ನು ತೋರುತ್ತಿರುವೆ? ಸ್ವರ್ಗ ಪ್ರಾಪ್ತಿಯಿಂದ ಈ ನಾಯಿಗೆ ಏನಾಗಬೇಕಾಗಿದೆ? ಬಾ, ರಥವನ್ನು ಹತ್ತು, ನಾಯಿಯ ಬಗ್ಗೆ ಅನಗತ್ಯವಾಗಿ ಚಿಂತಿಸಬೇಡ ಎಂದನು. ಯುಧಿಷ್ಠಿರ, ಸ್ವರ್ಗಾಧಿಪತಿಯೇ, ನನ್ನ ತಮ್ಮಂದಿರು ತಾವು ಮಾಡಿದ ವಿವಿಧ ಪಾಪಗಳಿಗೆ ಅನುಸಾರವಾಗಿ ಮಡಿದರು. ಅವರನ್ನು ಬದುಕಿಸುವುದು ಸಾಧ್ಯವಿರಲಿಲ್ಲ. ಆದ್ದರಿಂದ ಅವರನ್ನು ಬಿಟ್ಟು ಬಂದೆ. ಈ ನಾಯಿಯು ನನ್ನೊಡನೆ ಬಂದಿದೆ, ನನ್ನನ್ನೇ ಅವಲಂಬಿಸಿದೆ. ಆದ್ದರಿಂದ ಇದನ್ನು ಬಿಟ್ಟು ನಾನು ಸ್ವರ್ಗಕ್ಕೆ ಬರಲಾರೆ ಎಂದು ಬಿಟ್ಟನು. ಆಗ ನಾಯಿಯ ರೂಪದಲ್ಲಿದ್ದ ಯಮಧರ್ಮರಾಯನು ಪ್ರತ್ಯಕ್ಷನಾದ. ಮಗು, ನಿನ್ನ ಧರ್ಮ ಬುದ್ಧಿಯಿಂದ ನಾನು ಪ್ರೀತನಾದೆ. ನಿನ್ನನ್ನು ಪರೀಕ್ಷಿಸಲೋಸುಗ ನಾನೇ ನಾಯಿಯ ವೇಷ ಧರಿಸಿದ್ದೆ ಎಂದು ಹೇಳಿದನು. ಯುಧಿಷ್ಠಿರನು ಯಮಧರ್ಮನಿಗೆ ನಮಸ್ಕರಿಸಿ ಇಂದ್ರನ ರಥವೇರಿದ. ರಥವು ಅವನು ಸ್ವರ್ಗಕ್ಕೆ ಕರೆದೊಯ್ಯಿತು. ಸ್ವರ್ಗವನ್ನು ಸೇರಿದ ಯುಧಿಷ್ಠಿರ ಅಲ್ಲಿ ತನ್ನ ತಮ್ಮಂದಿರನ್ನು ದ್ರೌಪದಿಯನ್ನು ನೋಡುವ ತವಕದಿಂದಿದ್ದ. ಆದರೆ ಅಲ್ಲಿ ಅವರಾರೂ ಗೋಚರಿಸಲಿಲ್ಲ. ಬದಲು ದುರ್ಯೋಧನಾದಿಗಳು ಮಾತ್ರ ಕಂಡರು. ಯುಧಿಷ್ಠಿರನು ಅಚ್ಚರಿಗೊಂಡು, ದುರ್ಯೋಧನನ ಮಾತ್ರ ಇಲ್ಲಿಗೆ ಹೇಗೆ ಬಂದ? ನನ್ನ ತಮ್ಮಂದಿರಲ್ಲಿ ಎಂದು ಕೇಳಿದ. ಆಗ ಇಂದ್ರನು, ದುರ್ಯೋಧನನ ಯುದ್ಧದಲ್ಲಿ ವೀರಮರಣ ಪಡೆದಿದ್ದಾನೆ. ಅಲ್ಲದೆ ಅವನು ಪವಿತ್ರವಾದ ಸಮಂತ ಪಂಚಕದ ಬಳಿ ಮರಣಿಸಿರುವುದರಿಂದಲೂ ಅವನ ತಾಯಿ ಗಾಂಧಾರಿಯ ಪುಣ್ಯ ಪ್ರಭಾವದಿಂದಲೂ ಅವನು ಸ್ವರ್ಗಕ್ಕೆ ಬಂದಿದ್ದಾನೆ. ನಿನ್ನ ತಮ್ಮಂದಿರುಗಳು ದ್ರೌಪದಿಯು ನರಕದಲ್ಲಿದ್ದಾರೆ. ಅವರುಗಳು ದಾರಿಯಲ್ಲಿ ಮಡಿದು ಬಿದ್ದಾಗ ಅವರವರ ಪಾಪಗಳೇನೆಂಬುದನ್ನು ನೀನೇ ಹೇಳಿದ್ದೀಯಲ್ಲ, ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸುತ್ತಿದ್ದಾರೆ ಎಂದನು. ಯುಧಿಷ್ಠಿರನು, ಸರಿ, ಹಾಗಾದರೆ ನನ್ನ ತಮ್ಮಂದಿರಿಗಿರಲ್ಲ ಸ್ವರ್ಗ ನನಗೂ ಬೇಡ, ನನ್ನನ್ನು ನರಕಕ್ಕೆ ಕರೆದೊಯ್ಯಿರಿ ಎಂದನು. ಅವನನ್ನು ನರಕಕ್ಕೆ ಕರೆದೊಯ್ಯಲಾಯಿತು. ನರಕದಲ್ಲಿ ಯುಧಿಷ್ಠಿರನಿಗೆ ತನ್ನ ತಮ್ಮಂದಿರುಗಳನ್ನು ಕಾಣಲಾಗಲಿಲ್ಲ. ಆದರೆ ವಿವಿಧ ಶಿಕ್ಷೆಗಳನ್ನು ಅನುಭವಿಸುತ್ತಾ ತಮಗಾಗುತ್ತಿದ್ದ ಯಾತನೆಗಳನ್ನು ತಾಳಲಾಗದೆ ಅವರು ಮಾಡುತ್ತಿದ್ದ ಚೀತ್ಕಾರಗಳು ಮಾತ್ರ ಕೇಳಿಸುತ್ತಿದ್ದವು. ಆಹಾ, ನನ್ನ ತಮ್ಮಂದಿರು ಇಲ್ಲಿ ಇಷ್ಟು ಕ್ರೂರ ಶಿಕ್ಷೆಯನ್ನು ಅನುಭವಿಸುತ್ತಿರುವಾಗ ನನಗೇಕೆ ಸ್ವರ್ಗ ಸುಖ? ನಾನು ಇಲ್ಲಿಯೇ ಇದ್ದು ಬಿಡುತ್ತೇನೆ ಎಂದು ನಿಶ್ಚಯಿಸಿದ. ತನ್ನೊಂದಿಗಿದ್ದ ಯಮಭಟರಿಗೆ ಹಾಗೆ ಹೇಳಿದ. ಆಗ ಯಮಧರ್ಮರಾಯನು ಮತ್ತೊಮ್ಮೆ ಪ್ರತ್ಯಕ್ಷನಾದ. ಯುಧಿಷ್ಠಿರ, ನಾನು ಇದೀಗ ನಿನ್ನನ್ನು 3ನೇ ಬಾರಿ ಪ್ರತೀಕ್ಷಿಸಿದೆ. ಈ ಪರೀಕ್ಷೆಯಲ್ಲಿಯೂ ನೀನು ಜಯಗಳಿಸಿರುವೆ. ನೀವು ವನವಾಸದಲ್ಲಿದ್ದಾಗ ನಾನು ಯಕ್ಷರೂಪದಲ್ಲಿ ಬಂದು ನಿನ್ನ ತಮ್ಮಂದಿರನ್ನೆಲ್ಲ ಕೊಂದು ಯಾರನ್ನು ಬದುಕಿಸಲಿ ಎಂದು ಕೇಳಿದ್ದೆ. ಆಗ ನೀನು ನಿಷ್ಪಕ್ಷಪಾತವಾಗಿ ವರ್ತಿಸಿ ನಿನ್ನ ಬಲತಮ್ಮ ನಕುಲನನ್ನು ಬದುಕಿಸುವಂತೆ ಕೇಳಿದೆ. ಆನಂತರ ನಾನು ನಾಯಿಯ ವೇಷ ಧರಿಸಿ ನಿನ್ನನ್ನು ಪರೀಕ್ಷಿಸಿದೆ. ಆಗ ನೀನು, ನನ್ನ ತಮ್ಮಂದಿರು ಅವರವರ ಪಾಪಗಳಿಗೆ ಅನುಸಾರವಾಗಿ ಮರಣಿಸಿದರು, ಆದರೆ ನನ್ನನ್ನೇ ನಂಬಿರುವ ಈ ನಾಯಿಯನ್ನು ಬಿಡಲಾರೆ ಎಂದು ಹೇಳಿ ನಿನ್ನ ಧಾರ್ಮಿಕತೆಯನ್ನು ತೋರಿದೆ. ಈಗ ತಮ್ಮಂದಿರಿಗಿಲ್ಲದ ಸ್ವರ್ಗ ನನಗೂ ಬೇಡ ಎನ್ನುತ್ತಾ ನಿಸ್ವಾರ್ಥತೆಯನ್ನು ಪ್ರಕಟಿಸಿರುವೆ. ಯುಧಿಷ್ಠಿರ, ನಿನ್ನ ಧರ್ಮಗುಣದಿಂದ ನಾನು ತುಂಬ ಸಂತೋಷಗೊಂಡಿದ್ದೇನೆ. ನಿಜವಾಗಿಯೂ ನೀನು ಧರ್ಮರಾಯನೇ ಸರಿ. ನಿನ್ನ ತಮ್ಮಂದಿರು ದ್ರೌಪದಿಯು ಅವರವರ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸಿ ಆಯಿತು. ಇನ್ನು ಅವರಿಗೂ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಹಿಂದೆ ದ್ರೋಣರನ್ನು ಕೊಲ್ಲಿಸುವ ಸಲುವಾಗಿ ನೀನು ಅಶ್ವತ್ಥಾಮ ಸತ್ತನು ಎಂದು ಅರ್ಥ ಬರುವಂತೆ ಹೇಳಿದೆಯಲ್ಲವೇ? ಆ ಒಂದು ಸಣ್ಣ ತಪ್ಪಿಯ ಶಿಕ್ಷೆಯ ರೂಪವಾಗಿ ನಿನಗೆ ಈ ನರಕ ದರ್ಶನವಾಯಿತು. ತಪ್ಪು ಯಾರೇ ಮಾಡಲಿ
ಎಷ್ಟೇ ಸಣ್ಣದಿರಲಿ ಅದಕ್ಕೆ ಶಿಕ್ಷೆ ತಪ್ಪದು. ಯುಧಿಷ್ಠಿರ, ನೀನು, ನಿನ್ನ ತಮ್ಮಂದಿರು, ದ್ರೌಪದಿಯು ಸ್ವರ್ಗದಲ್ಲಿ ನಿಮ್ಮ ಇತರ ಬಂಧುಗಳನ್ನು ಕೂಡಿಕೊಳ್ಳಿರಿ ಎಂದು ಹೇಳಿದನು. ಯುಧಿಷ್ಠಿರಾದಿಗಳು ಸ್ವರ್ಗದಲ್ಲಿ ತಮ್ಮ ತಂದೆ ಪಾಂಡು ಮಹಾರಾಜ, ತಾಯಂದಿರಾದ ಕುಂತಿ ಮಾದ್ರಿಯರು, ಪಿತಾಮಹ ಭೀಷ್ಮ, ಗುರು ದ್ರೋಣ, ದೊಡ್ಡಪ್ಪನಾದ ಧೃತರಾಷ್ಟ್ರ, ದೊಡ್ಡಮ್ಮ ಗಾಂಧಾರಿ, ಅಣ್ಣ ಕರ್ಣ, ಸಖನಾದ ಶ್ರೀಕೃಷ್ಣ, ವಿದುರ, ದುರ್ಯೋಧನ ಇತ್ಯಾದಿ ಎಲ್ಲ ಬಂಧುಗಳನ್ನು ಕೂಡಿಕೊಂಡರು. ಸಾವು ನೋವುಗಳಿರದ, ರೋಗ ರುಜಿನಗಳ ಭೀತಿ ಇಲ್ಲದ ಸ್ವರ್ಗದಲ್ಲಿ ಅವರು ಶಾಶ್ವತವಾದ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸುತ್ತಾ ಸಂತೋಷದಲ್ಲಿದ್ದರು. ಉಗ್ರಶ್ರವ ಸೌತಿಗಳು ಹೇಳಿದ ಮಹಾಭಾರತ ಕಥೆಯನ್ನು ಕೇಳಿ ನೈಮಿಷಾರಣ್ಯದ ಋಷಿಗಳು ಪರಮಾನಂದ ಭರಿತರಾದರು. ಮಹಾಭಾರತದ ಸೂತ್ರಧಾರನಾದ ಶ್ರೀಕೃಷ್ಣನನ್ನು ಕೊಂಡಾಡಿದರು. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಸುತನು, ಕಂಸ ಚಾಣೂರರನ್ನು ಮರ್ದಿಸಿದವನು, ದೇವಕಿಗೆ ಪರಮಾನಂದವನ್ನು ಉಂಟು ಮಾಡಿದವನು, ಜಗದ್ಗುರುವು ದೇವನೂ ಆದ ಶ್ರೀಕೃಷ್ಣನನ್ನು ನಮಿಸುತ್ತೇನೆ. ಇಲ್ಲಿಗೆ ಕಿಶೋರ ಭಾರತದ ಪುಸ್ತಕದ ಸಮಾಪ್ತಿಯಾಯಿತು. ನಮಸ್ಕಾರ.